ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಎಕ್ಕದ ಗಿಡದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಎಕ್ಕದ ಗಿಡವನ್ನು ನಾವು ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ಪರಿಚಯ ಇರುವ ಔಷಧಿಯ ಸಸ್ಯ ಅಂದರೆ ಈ ಎಕ್ಕದ ಗಿಡ. ದೇವರ ಪೂಜೆಗೆ ಬಳಸುವ 9 ಬಗೆಯ ಪುಷ್ಪಗಳಲ್ಲಿ ಎಕ್ಕದ ಹೂವಿಗೆ ವಿಶೇಷ ಸ್ಥಾನವಿದೆ. ನವಗ್ರಹ ಸಸ್ಯಗಳಲ್ಲಿ ಒಂದಾದ ಎಕ್ಕದ ಗಿಡ ಸೂರ್ಯನಿಗೆ ಸಮಾನ. ಆದ್ದರಿಂದಲೇ ರಥಸಪ್ತಮಿಯ ದಿನ ಎಕ್ಕದ ಎಲೆಯನ್ನ ತಲೆ ಭುಜಗಳ ಮೇಲಿಟ್ಟುಕೊಂಡು ಸ್ನಾನ ಮಾಡುವ ಸಂಪ್ರದಾಯ ಉಳಿದುಕೊಂಡಿದೆ. ಇನ್ನು ಮದುವೆ ಆಗದಿರುವ ಹೆಂಗಳೆಯರಿಗೆ ಉತ್ತಮ ವರ ಸಿಗಲೆಂದು ಆಶಿಸಿ ಎಕ್ಕದ ಗಿಡಕ್ಕೆ ಪೂಜೆ ಸಲ್ಲಿಸುವುದುಂಟು. ಎಕ್ಕ ಗಿಡವನ್ನ ಬೇರು ಸಮೇತ ಕಿತ್ತು ಹಾಕಿದರೆ ಅಂಥವರ ಮನೆ ಸರ್ವನಾಶವೆಂಬ ನಂಬಿಕೆ ಹಳ್ಳಿಯ ಜನರಲ್ಲಿದೆ. ಔಷಧಿಯ ದೃಷ್ಟಿಯಿಂದ ಎಕ್ಕದ ಗಿಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾದ್ರೆ ಬನ್ನಿ, ಎಕ್ಕದ ಗಿಡದಲ್ಲಿ ಏನೇನು ಔಷಧಿಯ ಗುಣ ಇದೆ ಅಂತ ತಿಳ್ಕೊಳ್ಳೋಣವಾ. ವಾತ, ಊತ, ನೋವುಗಳ ನಿವಾರಣೆಗೆ ಎಕ್ಕದ ಗಿಡ. ಎಕ್ಕದ ಬಲಿತ ಎಲೆಗಳಿಂದ ಎಣ್ಣೆ ಅಥವಾ ಹರಳೆಣ್ಣೆ ಎಣ್ಣೆಗೆ ಸವರಿ ಹಚ್ಚಿದ ಮೇಲೆ ಬಿಸಿ ಮಾಡಿ ಊತ ನೋವಿರುವ ಭಾಗಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ಹಚ್ಚಿರಿ. ಹೀಗೆ ಮಾಡೋದ್ರಿಂದ ವಾತದ ನೋವು ಸಹ ನಿವಾರಣೆ ಆಗುತ್ತೆ. ಇನ್ನು ತೊನ್ನು ನಿವಾರಣೆಗೆ ಪ್ರಯೋಗ. ಹಣ್ಣಾದ ಎಕ್ಕದ ಎಲೆಗಳನ್ನು ಅರಿಶಿಣ ಬೆರೆಸಿ ಗೋಮೂತ್ರದಲ್ಲಿ ನಯವಾಗಿ ಅರೆದು ತೊನ್ನು ಇರುವ ಜಾಗಕ್ಕೆ ಲೇಪನ ಮಾಡಿರಿ. ಇದೇ ರೀತಿ 2-3 ತಿಂಗಳ ಕಾಲ ಮಾಡಿದರೆ ತೊನ್ನು ಸಹ ನಿವಾರಣೆ ಆಗುತ್ತೆ. ಅಸ್ತಮ ನಿವಾರಣೆಗೆ ಎಕ್ಕದ ಹೂಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ಇಟ್ಟುಕೊಳ್ಳಿರಿ. 5 ಗ್ರಾಂ ಪುಡಿಯನ್ನು ಪ್ರತಿದಿನ ಮುಂಜಾನೆ ಬೆಲ್ಲದೊಂದಿಗೆ ಬೆರೆಸಿ ಸೇವಿಸಬೇಕು. ಮೊದಲು 2 ಗ್ರಾಂನಿಂದ ಆರಂಭಿಸಿ 5 ಗ್ರಾಂಗೆ ಕ್ರಮೇಣ ಹೆಚ್ಚಿಸಿಕೊಳ್ಳಿರಿ. ಈ ಚಿಕಿತ್ಸೆ ಕೆಲವು ದಿನಗಳ ಕಾಲ ಮಾಡಿದರೆ ಅಸ್ತಮ ಸಹ ನಿವಾರಣೆ ಆಗುತ್ತೆ. ಇನ್ನು ಅರಿಶಿನ ಕಾಮಲೆಗೆ ಬಲಿತ ಬೇರಿನ ಪುಡಿ 3 ಗ್ರಾಂ ಮೆಣಸಿನ ಕಾಳು ಪುಡಿ ಬೆಲ್ಲ ಅಥವಾ ಜೇನಿನಿಂದ ಬೆರೆಸಿ ಪ್ರತಿದಿನ ಬೆಳಗ್ಗೆ ನೆಕ್ಕಿಸಬೇಕು. ಈ ರೀತಿ ಮಾಡೋದ್ರಿಂದ ಅರಿಶಿನ ಕಾಮಲೆ ಸಹ ನಿವಾರಣೆ ಆಗುತ್ತೆ. ದೇಹದಲ್ಲಿ ಸಿಕ್ಕಿಕೊಂಡ ಗಾಜು, ಮೊಳೆ, ಮುಳ್ಳು ನಿವಾರಣೆಗೆ ಎಕ್ಕದ ಎಲೆಯನ್ನು ಹಾಲು ಸಿಡಿಯದಂತೆ ಕೀಳಬೇಕು. ಹೀಗೆ ಕೀಳುವಾಗ ಒಸರುವ ಹಾಲನ್ನು ಗಾಜು, ಮುಳ್ಳು, ಮೊಳೆ ಚುಚ್ಚಿಕೊಂಡಿರುವ ಜಾಗಕ್ಕೆ ಲೇಪನ ಮಾಡಬೇಕು. ದೇಹದಲ್ಲಿ ಒಳಗಿರುವ ವಸ್ತುಗಳು ತಾವಾಗಿಯೇ ಹೊರಬರುತ್ತದೆ. ಮೂಲವ್ಯಾಧಿ ನಿವಾರಣೆಗೆ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ಎಕ್ಕ ಮತ್ತು ನುಗ್ಗೆ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ಅರೆದು ಆಸನಕ್ಕೆ ಲೇಪಿಸಬೇಕು. ರಕ್ತ ಮೂಲವ್ಯಾಧಿ ನೋವು ಸಹ ಗುಣವಾಗುತ್ತದೆ. ಕಿವಿ ನೋವು, ಕಿವಿ ಸೋರುವಿಕೆ ನಿವಾರಣೆಗೆ ಬಲಿತ ಎಕ್ಕದ ಎಲೆಗಳನ್ನು ಎಣ್ಣೆ ಸವರಿ ಕೆಂಡದ ಮೇಲೆ ಬಿಸಿ ಮಾಡಿ 1 ಬಟ್ಟಲಿನಲ್ಲಿ ರಸ ಹಿಂಡಿಕೊಂಡು ಸ್ವಲ್ಪ ಬಿಸಿ ಇದ್ದಾಗ 4-5 ಹನಿಯನ್ನು ಕಿವಿಗೆ ಹಾಕೋಬೇಕು. ಕೆಲವೇ ನಿಮಿಷಗಳಲ್ಲಿ ಕಿವಿ ನೋವು ಕಡಿಮೆ ಆಗುತ್ತೆ. ಕಿವಿ ಸೋರುವಿಕೆಗೂ ಈ ಚಿಕಿತ್ಸೆ ಕೆಲವು ದಿನಗಳ ಕಾಲ ಮುಂದುವರಿಸಬೇಕು. ಮಲೇರಿಯಾ ಜ್ವರ, ಅವಧಿ ಜ್ವರಗಳಲ್ಲಿ ಒಂದೆಲಗದ ಬಲಿತ ಬೇರನ್ನ ಕೊರಳು, ಸೊಂಟದಲ್ಲಿ ಕಟ್ಟಿಕೊಡುವುದರಿಂದ ದಿನ ಬಿಟ್ಟು ದಿನಕ್ಕೆ ಬರುವ ಜ್ವರ ಮಲೇರಿಯಾ ಜ್ವರಗಳಲ್ಲಿ ಉತ್ತಮ ಪರಿಣಾಮಕಾರಿ ಎಂದು ಪ್ರಾಚೀನ ಆಯುರ್ವೇದ ಗ್ರಂಥದಲ್ಲಿ ಬರೆಯಲಾಗಿದೆ. ಇನ್ನು ಅಪಸ್ಮಾರ, ಮಲರೋಗ ನಿವಾರಣೆ, ಉನ್ಮಾದ, ಅತಿ ನಿದ್ರೆ ಮತ್ತು ಬುದ್ಧಿಮಾಂದ್ಯತೆಗಳಿಗೆ ಬಲಿತ ಒಣಗಿದ ಎಲೆಗಳನ್ನು ಚೆನ್ನಾಗಿ ಸುಟ್ಟು ಬೂದಿಯನ್ನು ಬಟ್ಟೆಯಲ್ಲಿ ಸೋಸಿಕೊಂಡು ಇಟ್ಟುಕೊಳ್ಳಬೇಕು. ಇದನ್ನು ಜೇನುತುಪ್ಪದಲ್ಲಿ ಪ್ರತಿದಿನ ನೆಕ್ಕಿಸಬೇಕು. ಈ ರೋಗ ಗುಣವಾಗುವ ತನಕ ಈ ಚಿಕಿತ್ಸೆ ಮುಂದುವರೆಸಬೇಕು. ಬೇರಿನ ತೊಗಟೆಯಿಂದ ಹೊಟ್ಟೆ ನೋವು ಗುಣವಾಗುತ್ತದೆ. ಎಲೆಗಳಿಂದ ಚರ್ಮವ್ಯಾಧಿ ಗುಣ ಆಗುತ್ತೆ. ಇನ್ನು ಸಂಧಿವಾತ, ಆಮಶಂಕೆಗೆ ಬೇರನ್ನು ಕಿತ್ತು ತೊಗಟೆಯನ್ನು ತೆಗೆಯದೆ 1 ದಿನ ಪೂರ್ತಿ ಬಿಟ್ಟು ನಂತರ ತೆಗೆಯಬೇಕು. ಒಣಗಿದ ತೊಗಟೆಯನ್ನು ಪುಡಿ ಮಾಡಿ ಇದಕ್ಕೆ ಶುಂಠಿ ಪುಡಿಯನ್ನು ಬೆರೆಸಿ ಸೇವಿಸಿದರೆ ಸಂಧಿವಾತ, ಆಮಶಂಕೆ ರೋಗಗಳು ಸಹ ನಿವಾರಣೆ ಆಗುತ್ತೆ. ಮಂಡಿ ನೋವು ಇರುವಾಗ ಹರಳೆಣ್ಣೆಯೊಂದಿಗೆ ಎಲೆಗಳನ್ನು ಬಿಸಿ ಮಾಡಿ ನೋವಿರುವ ಜಾಗದಲ್ಲಿ ಇಟ್ಕೊಳ್ಳೋದ್ರಿಂದ ಮಂಡಿ ನೋವು ಸಹ ನಿವಾರಣೆ ಆಗುತ್ತೆ. ಕೆಲವೊಂದು ಎಚ್ಚರಿಕೆಗಳು ಫ್ರೆಂಡ್ಸ್. ಮೈಕೈ ಕಣ್ಣು ಉರಿ ಇರುವವರು ಎಕ್ಕದ ಗಿಡದ ಯಾವುದೇ ಭಾಗವನ್ನು ಬಳಸಬಾರದು. ಬಳಸುವ ಎಕ್ಕ ಗಿಡ ಸಾಕಷ್ಟು ಬಲಿತಿರಬೇಕು. ಗಿಡವನ್ನು ನೆರಳಿನಲ್ಲೇ ಒಣಗಿಸಿ ಬಳಸಬೇಕು. ಇನ್ನು ಎಕ್ಕ ಗಿಡದ ಹಾಲು ಮೈ ಮೇಲೆ, ಕಣ್ಣುಗಳಿಗೆ ಬೀಳದಂತೆ ಎಚ್ಚರ ವಹಿಸಬೇಕು. ಅಕಸ್ಮಾತ್ ಬಿದ್ದಲ್ಲಿ ತಕ್ಷಣ ನೀರಿನಿಂದ ತೊಳೆದುಕೊಳ್ಳಬೇಕು. ನೋಡುತ್ತಲ್ವಾ ಫ್ರೆಂಡ್ಸ್, ಎಕ್ಕದ ಗಿಡವನ್ನು ನಾವು ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ. ಸೊ ತಡ ಮಾಡಿಬಿಡಿ. ಎಕ್ಕದ ಗಿಡವನ್ನು ಈ ರೀತಿ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಬಂದರೆ ಅದನ್ನು ಈ ರೀತಿ ಎಕ್ಕದ ಗಿಡದ ಬಳಸುವ ಮೂಲಕ ಅದನ್ನು ಪ್ರಾಬ್ಲಮ್ನ ನಿವಾರಣೆ ಮಾಡ್ಕೋಬೋದು. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹೀಗೆ ನನ್ನ ಗೃಹಿಣಿಯ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.